ಸೊ ನನ್ನ ಹೆಸರು ಉಮಾಶಂಕರ್ ಅಂತ, ಅರಕೆರೆ, ಜೋಗಾಲ್ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್ಕು. ನಮಗೊಂದು 5 ಎಕರೆ ಜಮೀನಿದೆ. ಅದರಲ್ಲೊಂದು 2 ಎಕರೆ ತೆಂಗಿನ ತೋಟ ಮತ್ತು 3 ಎಕರೆ ಕುಷ್ಕಿ ಜಮೀನಿದೆ. ನಾವು ಕುಷ್ಕಿ ಜಮೀನಲ್ಲಿ ತರಕಾರಿ, ಟೊಮೊಟೊ, ಬೀನ್ಸು, ಬದನೆ ಈ ಥರ ಬೆಳೀತಾಯಿದ್ವಿ. ಬೆಳೆಯೋದ್ರಿಂದ ಹಿಡಿದು ನಮಗೆ ಆರ್ಥಿಕವಾಗಿ ಸ್ವಲ್ಪ ನಷ್ಟನೇ ಆಗ್ತಾಯಿತ್ತು. ಮಾರ್ಕೆಟಲ್ಲಿ ರೇಟ್ ಸಿಗ್ತಾ ಇರಲಿಲ್ಲ. ಪರ್ಯಾಯವಾಗಿ ಈಗ ಹೊಸ್ದಾಗಿ ಬೆಳೆ ಆಗಿಬಿಟ್ಟು ನಾವೀಗ ದಾಳಿಂಬೆ ಹಾಕ್ಕೊಂಡಿದ್ದೀವಿ. ದಾಳಿಂಬೆನ ಅದನ್ನು ದನಿನ ಗೊಬ್ಬರ ಉಪಯೋಗಿಸಿ ಬೆಳೆಯಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ಅದ್ರ ಜೊತೆಗೆ ನ್ಯೂವಲ್ಗೆ ಪೋಲಿಯರ್ ಸ್ಪ್ರೇ, ನ್ಯೂವಲ್ಗೆ ಸಾಯಿಲು ಈ ಥರ ಯೂಸ್ ಮಾಡಿ ಬೆಳೆದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ನಾವು ಗಿಡ ನೆಡಬೇಕಲ್ಲೇ ನ್ಯೂವಲ್ಗೆ ಸಾಯಿಲ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಜೊತೆ ಟ್ರೀಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ವಿ. ಅದಾದಮೇಲೆ ನ್ಯೂವಲ್ಗೆ ಸ್ಪ್ರೇ ಕೊಟ್ವಿ. ಹಾಗೆಯೇ ಜೀವಾಮೃತನೂ ಅಷ್ಟೇ 15 ದಿನಕ್ಕೊಂದ್ಸಲ ಸ್ಪ್ರೇ ಕೊಡ್ತಾ ಬರ್ತಾಯಿದ್ವಿ. ನ್ಯೂವಲ್ಗೆ ಪೋಲಿಯರ್ ಸ್ಪ್ರೇನ 15 ದಿನಕ್ಕೊಮ್ಮೆ 1 ml per 1 ಲೀಟ್ರು ಹಾಕ್ಕೊಂಬಿಟ್ಟು 20 ಲೀಟ್ರ್ ಕ್ಯಾನಲ್ಲಿ ನಾವು ಸ್ಪ್ರೇ ಕೊಡ್ತಾ ಬರ್ತಾಯಿದ್ದೀವಿ. ನಾವು ನ್ಯೂವಲ್ಗೆ ಪೋಲಿಯರ್ ಸ್ಪ್ರೇನ ಒಂದು 4 ರಿಂದ 5 ಲೀಟ್ರ್ ತೊಗೊಂಡಿದ್ದೀವಿ. ಅದು ಕಡಿಮೆ ಖರ್ಚಲ್ಲಿ. ಅದು ಬಿಟ್ಟರೆ ನ್ಯೂವಲ್ಗೆ ಸಾಯಿಲ್ನ ಒಂದು 2 ಲೀಟ್ರ್ ತೊಗೊಂಡಿದ್ದೀವಿ. ಕಡಿಮೆ ಖರ್ಚಲ್ಲಿ ಒಳ್ಳೆ ಫಲಿತಾಂಶ ಇದೆ. ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ. ರಾಸಾಯನಿಕ ಗೊಬ್ಬರಗಳಾಗಲಿ, ರಾಸಾಯನಿಕ ಲಘು ಪೋಷಕಾಂಶಗಳಾಗಲಿ ಅವ್ನು ಯಾವುದೂ ಯೂಸ್ ಮಾಡಿಲ್ಲ. ಬರೀ ನ್ಯೂವಲ್ಗೆ ಒಂದೇ ಕೊಟ್ಟು ಇದುವರೆಗೂ ಟ್ರೀಟ್ ಮಾಡ್ತಾ ಬರ್ತಾಯಿದ್ದೀವಿ. 7 ತಿಂಗಳಾಗಿದೆ. ಗಿಡ ತುಂಬ ಚೆನ್ನಾಗಿ ಬಂದಿದೆ. ಸರ್, ನಮ್ಮ ಹೆಸರು ಶರತ್ ಬಾಬು ಅಂತ. ನಮ್ಮದು ದೇವರಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ. ನಮ್ಮದು ಇದು 2 ಎಕರೆ ಫ್ಲ್ಯಾಟು. ನಾವು 500 ಗಿಡ ದಾಳಿಂಬೆ ಹಾಕಿದ್ದೀವಿ. ಇದು ಬಂದ್ಬಿಟ್ಟು 2021 ಅಕ್ಟೋಬರ್ ಮಂತಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಟೋಟಲ್ 16 ಮಂತ್ಸ್ ಆಗಿದೆ. ಇದು ನಾವು ಸ್ಟಾರ್ಟ್ ಮಾಡಿದಾಗ ಚಿಕ್ಕ ಗಿಡ ತೊಗೊಂಬಂದು ಆವಾಗ ಒಂದು ಸ್ಪ್ರೇ ಮಾಡಿಕೊಂಡು ನಾವು ನಾಟಿ ಮಾಡಿದ್ದು. ಅದಾದಮೇಲೆ ನಾವು ಆರ್ಗ್ಯಾನಿಕಲ್ಲೇ ಇದ್ದೀವಿ. ಫುಲ್ಲು ಕೊಟ್ಟಿಗೆ ಗೊಬ್ಬರದಲ್ಲೇ ತೊಗೊಂಬಂದಿದ್ದೀವಿ. 3 ಮಂತ್ಸ್ಗೊಂದ್ಸಲ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ 1 ಮಂತು. ಆ 1 ಮಂತ್ ಟ್ರೀಟ್ಮೆಂಟ್ ಯಾವ ಥರ ಅಂದರೆ 1 ಮಂತಲ್ಲಿ ಫಸ್ಟು ಸಾಯಿಲ್ನ ಯೂಸ್ ಮಾಡ್ತೀವಿ ನಾವು. ನೋ ಆಲ್ಗಿ ಸಾಯಿಲ್ ಅಂತ ಬರುತ್ತೆ. ಆ ಸಾಯಿಲ್ನ 200 ಲೀಟ್ರ್ ವಾಟ್ರಿಗೆ 200 ml ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಬೆಲ್ಲ ಹಾಕಿ 5 ಡೇಸ್ ಬಿಟ್ಟು 6th ಡೇಗೆ ನಾವು ಗೊಬ್ಬರಕ್ಕೆ ಮಿಕ್ಸ್ ಹೊಡಿತೀವಿ ಅದನ್ನು. ಅದಾದಮೇಲೆ ನೆಕ್ಸ್ಟ್ ವೀಕಿಗೆ ನಾವು ಮತ್ತೆ ಜೀವಾಮೃತ ಮಾಡ್ತೀವಿ. ಈ ಥರ 3 ಸ್ಟೆಪ್ ಮಾಡಿಬಿಟ್ಟು ಅದಾದಮೇಲೆ ಗಿಡಕ್ಕೆ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಹಾಕಿದ್ಮೇಲೆ ನಾವು ಇದಕ್ಕೆ ಮತ್ತೆ ಸ್ಪ್ರೇ ಅಂತ ಕೊಡ್ತೀವಿ. ನಾವು ಗಿಡಕ್ಕೆ ಅದೇ ಸೇಮ್ ನೋ ಆಲ್ಗಿ ಸ್ಪ್ರೇನ 20 ಲೀಟ್ರು ಕ್ಯಾನ್ ವಾಟ್ರಿಗೆ ಅದಕ್ಕೆ ನಾವು 20 ml ಹಾಕ್ಕೊಂಡು, ಇಲ್ಲ 200 ಲೀಟ್ರ್ ಬ್ಯಾರ್ಲಿಗೆ 200 ml ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಕೊಡ್ತೀವಿ 15 ಡೇಸ್ಗೊಂದ್ಸಲ. ಸ್ಪ್ರೇ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ನಾವು ಗಿಡಕ್ಕೆ ಈಗ ಆಲ್ರೆಡಿ ಜನವರಿ 20ಕ್ಕೆ ವಾಟ್ರೆಲ್ಲ ಸ್ಟಾಪ್ ಮಾಡಿದ್ದೀವಿ. ಈ ವಾಟ್ರ್ ಸ್ಟಾಪ್ ಆದರೂ ನಮ್ಮದು ಗಿಡ ಬಂದ್ಬಿಟ್ಟು ಎಲ್ಲೋ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂದರೆ, ನಾವು ನೋ ಆಲ್ಗಿ ಪಾಲಿ ಸ್ಪ್ರೇನ ಸ್ಪ್ರೇ ಮಾಡೋದ್ರಿಂದ ಇದು ನ್ಯೂಟ್ರಿಷನ್ ಜಾಸ್ತಿ ಇರೋದ್ರಿಂದ ಗಿಡ ಬೇಗ ಬತ್ತುತ್ತೆ ಇಲ್ಲ. ಒಂದು 10 to 15 ಡೇಸು ನಮಗೆ ಲೇಟ್ ಆಗ್ತಾಯಿದೆ ಇದು ಡ್ರೈ ಆಗೋದಕ್ಕೆ. ಸ್ಪ್ರೇ ಅಲ್ಲದೆ ನಾವು ಸಾಯಿಲು ಸಹ ಡ್ರಿಪ್ಪಲ್ಲಿ ಕೊಡ್ತಾ ಇರ್ತೀವಿ. ಒಂದು ಬ್ಯಾರಲ್ ವಾಟ್ರು 200 mlಗೆ 200 ml ಸಾಯಿಲ್ ಹಾಕ್ಕೊಂಡು ಏನು ಸಾಯಿಲ್ ಕೊಡ್ತೀವಿ ನಾವು ಭೂಮಿಗೆ, ಅದರಿಂದನೂ ಫಲವತ್ತತೆ ಜಾಸ್ತಿ ಆಗುತ್ತೆ. ಈ ಸಾಯಿಲ್ನ ಯೂಸ್ ಮಾಡೋದ್ರಿಂದ ಏನಂದರೆ ಗ್ರೋತ್ ಚೆನ್ನಾಗಿರುತ್ತೆ. ಗಿಡದ ಹೈಟ್ ಆಗಲಿ, ಗ್ರೋತ್ ಆಗಲಿ. ಮತ್ತು ಇನ್ನೊಂದು ನೀವು ನೋಡ್ಬೋದು, ಸ್ಟಮ್ಗಳು ತುಂಬ ಚೆನ್ನಾಗಿದ್ದಾವೆ, ದಪ್ಪ ಬಂದಿದೆ, ತುಂಬ ಗಟ್ಟಿ ಇದ್ದಾವೆ ಸ್ಟಮ್ಗಳು. ಇದ್ರದ್ದು ಬಡ್ಡೆ ಸ್ಟಮ್ ಬಂದ್ಬಿಟ್ಟು ತುಂಬ ದಪ್ಪ ಇದೆ. ಇದು ಕ್ರಾಪು ಫಸ್ಟ್ ಕ್ರಾಪು ನಮ್ಮದು. ಆಲ್ರೆಡಿ ಸೆಕೆಂಡ್ ಕ್ರಾಪ್, ಥರ್ಡ್ ಕ್ರಾಪ್ ಥರ ಕಾಣಿಸ್ತಾ ಇದೆ. ಫಸ್ಟ್ ಕ್ರಾಪ್ ಅಂದರೆ ಆಲ್ಮೋಸ್ಟು 2 ಅಡಿಯಿಂದ 2.5 ಅಡಿ ಇರುತ್ತೆ. ಇದು ಆಲ್ಮೋಸ್ಟ್ 5 ಅಡಿ ಇದೆ ಗಿಡ. ಇದು ನೋ ಆಲ್ಗಿ ಸ್ಪ್ರೇ ಏನು ಕೊಡ್ತೀವಿ ಅದರಿಂದ ಬೆನಿಫಿಟ್ ಆಗಿರೋದು ನಮಗೆ. ನಾವು ಬೇರೆ ಕೆಮಿಕಲ್ ಗೊಬ್ಬರಗಳಿಗೆ ಹೋದರೆ ನಾವು 2 ಸಲ ಮಾತ್ರ ಹಾಕಿರೋದು ಗೊಬ್ಬರನ. ಒಂದು 6th ಮಂತ್ಸಿಗೆ ಒಂದು ಸಲ ಹಾಕಿದ್ದೀವಿ. ಅದಾದಮೇಲೆ 13th ಮಂತಿಗೆ ಒಂದು ಸಲ ಹಾಕಿದ್ದೀವಿ. ಕೊಟ್ಟಿಗೆ ಗೊಬ್ಬರ ಬಂದ್ಬಿಟ್ಟು 3 ಸಲ ಹಾಕಿದ್ದೀವಿ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಗೊಬ್ಬರಗಳನ್ನ ನಾವು ಯೂಸ್ ಮಾಡಿಲ್ಲ. ನಮಗೆ ಪ್ಲಸ್ ಪಾಯಿಂಟ್ ಆಗಿರೋದೇನೆಂದರೆ, ನಾವು ನೋ ಆಲ್ಗಿ ಸ್ಪ್ರೇನ ಯೂಸ್ ಮಾಡೋದ್ರಿಂದ ಬೇರೆ ಗೊಬ್ಬರಗಳು ತೊಗೊಂಡು ಹಾಕೋ ಖರ್ಚೆಲ್ಲ ನಮಗೆ ಉಳಿತಾಯ ಆಗಿದೆ. 80 to 90% ಫೀಮೇಲ್ ಫ್ಲವರ್ಸೇ ಬರ್ತಾಯಿದೆ. ಬೇರೆ ಫ್ಲವರ್ಸ್ ತುಂಬ ಕಮ್ಮಿ. ನ್ಯೂಟ್ರಿಯೆಂಟ್ ಜಾಸ್ತಿ ಇರೋದ್ರಿಂದ ಆ ಫ್ಲವರ್ಸ್ ಜಾಸ್ತಿ ಆಗ್ತಾಯಿದೆ ನಮಗೆ. ಮಂತ್ಲಿ 1 ಟೈಮ್ ನಾವು ಮಿನಿಮಮ್ಮು ಒಂದು ಗಿಡದಲ್ಲಿ 70 to 80 ಫ್ಲವರ್ಸ್ನ ತೆಗೆದು ಹಾಕ್ತಾಯಿದ್ದೀವಿ. ಇವಾಗ ಆಲ್ಮೋಸ್ಟ್ 6 ಮಂತ್ಸಿಂದನೂ ನಾವು ಫ್ಲವರ್ಸ್ನ ತೆಗೆದು ಹೊರಗಡೆ ಹಾಕ್ತಾಯಿದ್ದೀವಿ. ನಾವು ಇದಕ್ಕೆ ಇಳುವರಿ ಬಂದ್ಬಿಟ್ಟು ನಾವು ಎಕ್ಸ್ಪೆಕ್ಟೇಷನ್ ಮಾಡಿರೋದು ಇವಾಗ ಮಿನಿಮಮ್ ಒಂದು ಗಿಡಕ್ಕೆ 20 ರಿಂದ 25 kg ಎಕ್ಸ್ಪೆಕ್ಟೇಷನ್ ಇದೆ. ಯಾಕೆಂದರೆ ಗಿಡ ತುಂಬ ಜಾಸ್ತಿನೂ ಕೊಡೋಕ್ಕಾಗಲ್ಲ. ಲೋಡ್ ಕೊಟ್ಟರೆ ಕಾಯಿ ಬಂದ್ಬಿಟ್ಟು ಸೈಜ್ ಬರೋಲ್ಲ. ಅದಕ್ಕೋಸ್ಕರ ಮಿನಿಮಮ್ ಫಸ್ಟ್ ಕ್ರಾಫ್ಟಲ್ಲೇ ನಾವು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಮಿನಿಮಮ್ ಎಕ್ಸ್ಪೆಕ್ಟೇಷನ್ನು 25 kgವರೆಗೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಇದು 16 ತಿಂಗಳು ದಾಳಿಂಬೆ ಬೆಳೆ. ಇದರಲ್ಲಿ ಜನವರಿ 20ನೇ ತಾರೀಕು ನೀರು ನಿಲ್ಲಿಸಿದ್ದಾರೆ. ನೀರು ನಿಲ್ಲಿಸಿ ಅದಾದ ಒಂದು 5-6 ದಿನ ಬಿಟ್ಟಾದಮೇಲೆ ಸುತ್ತಲೂ ಏನು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅದು ಇದು ಹಾಕ್ಲಿಕ್ಕೆ ಏನು ಮಾಡ್ತಾರೆ, ಲೋಡ್ ಕೊಡೋಕ್ಕೆ ಅಂತ ಹೇಳಿ ಟ್ರೆಂಚ್ ತೆಗಿತಾರೆ. ಈಗ ಫೆಬ್ರವರಿ 25 ಆದ್ರೂ ಬೇರೆ ಎಲ್ಲ ಗಿಡಗಳಲ್ಲಿ ಬೇರೆ ಭಾಗಗಳಲ್ಲಿ ಫುಲ್ ಗ್ರೀನಾಗೇ ಇದೆ. ಇಲ್ಲಿ ಈ ಭಾಗದಲ್ಲಿ ಏನಾಗುತ್ತೆ, ಸ್ವಲ್ಪ ನೀರು ಕೆಳಗಡೆ ಜಾಸ್ತಿ ಶೀತಾಂಶ ಜಾಸ್ತಿ ಇದೆ ಈ ಭಾಗದ ಮಣ್ಣಲ್ಲಿ.
ಹಂಗಾಗಿ ಏನಾಗುತ್ತೆ, ಇಲ್ಲಿ ಪೋಷಕಾಂಶಗಳೆಲ್ಲ ಬಸ್ತೋಗಿರ್ತವೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಎಲ್ಲಿ ಪೋಷಕಾಂಶಗಳು ನೆಲದಲ್ಲೂ ಕಡಿಮೆ ಇದೆ, ಗಿಡ ಎಲ್ಲಿ ಎಷ್ಟು ಕಡಿಮೆ ತಗೊಂಡಿರುತ್ತೆ ಆ ಭಾಗದಲ್ಲಿ ಮಾತ್ರ ಈಗ ಈ ಹಂತಕ್ಕೆ ಅಂದರೆ ಎಲೆ ಇನ್ನೇನು ಉದುರ್ತಾ ಇದೆ. ಈ ಹಂತದಲ್ಲಿ ಪೂರ್ತಿ ಎಲ್ಲ ಪ್ಲಾಟ್ ಈಗ 500 ಗಿಡನೂ ಕೂಡ ಇದೇ ಕಲರಿಗೆ ಬರಬೇಕಾಗಿತ್ತು. ನಾವು ವೆಯ್ಟ್ ಮಾಡ್ತಾರೆ ಇದನ್ನೇ, ಇಷ್ಟು ಬಂದರೆ ನಾವು ಕಟಿಂಗ್ಸಿಗೆ ಹೋಗಿ ಇತ್ರೆಲ್ಗೆ ಹೋಗ್ತೀವಿ. ಬಟ್ ಏನಾಗಿದೆ ಅಂದರೆ ಇದರಲ್ಲಿ ಪೋಷಕಾಂಶಗಳು ತುಂಬ ಚೆನ್ನಾಗಿರೋದ್ರಿಂದ ಇದುವರೆಗೂ ಗಿಡ ಬೇರೆ ಎಲ್ಲ ಕಡೆಗೂ ಫುಲ್ ಹಸಿರಾಗೇ ಇದೆ. ಇನ್ನು ಈಗ ಜನರಲ್ಲಾಗಿ ಬೇರೆ ಯಾವ್ದು ಮೆಥಡಲ್ಲಿ ಮಾಡ್ತೀವಿ ಆ ಮೆಥಡ್ಗಿನ 10 ರಿಂದ 15 ದಿನ ಡ್ರೈಗೆ ಹೋಗಲಿಕ್ಕೆ ಸ್ವಲ್ಪ ಟೈಮ್ ತಾಳುತ್ತೆ. ಇದು ನೂವಾಲ್ಗೆದು ಈ ಥರ ಪರಿಣಾಮ ಇದೆ ಇದು.